ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ? ತುಂಬ ದಿನ ಆಗೋಯ್ತು ನಾನು ವ್ಲಾಗ್ನ ಹಾಕಿ. ಯಾಕೆ, ಏನಾಗಿತ್ತು? ಮತ್ತು ಏನು ಫಂಕ್ಷನ್ ಅಂತೂ ಅಲ್ಲ. ದಯವಿಟ್ಟು ಯಾರೂ ಫಂಕ್ಷನಾ ಅಂತ ಬಾಯ್ಬಿಡ್ಬೇಡಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ವ್ಲಾಗ್ಸೇ ನಾನು ಜಾಸ್ತಿ ಆಗ್ತಾ ಇರ್ತೀನಿ. ಬಟ್ ಇದು ಫಂಕ್ಷನ್ ಅಲ್ಲ, ಇದೊಂದು ದೊಡ್ಡ ಸಮ್ಮೇಳನ ಥರ ನಡೀತು. ನಮ್ಮ ಒಂದು ಮನೆತನದ ದೇವರು ಉದ್ಘಾಟನೆ ಆಗಿದ್ದು. ಸೊ ಯಾವ ದೇವರು, ಏನು ಎತ್ತ, ಯಾವ್ಯಾವ ಥರ ಪ್ರಿಪ್ರೇಷನ್ಸ್ ಇತ್ತು. ಒಂದು 15-20 ದಿನ ಬರೀ ಕೆಲಸನೇ ಆಗೋಯ್ತು, ಮನೆ ಕೆಲಸ ಎಲ್ಲ. ಹಂಗಾಗಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಇದು ಹೊಸ ಸ್ಯಾರಿ ಅಂದರೆ 2 ದಿನ ಪೂಜೆ ಇರುತ್ತೆ. ಮನೆ ದೇವ್ರದ್ದು ಪ್ರತಿಷ್ಠಾಪನೆ ಆಗ್ತಾ ಇರೋವಂಥದ್ದು ಇವತ್ತು ಮತ್ತು ನಾಳೆನೋ ಥರ 2 ಡೇಸ್ ಇತ್ತು. 6 ಮತ್ತು 7th ಆಗಿದ್ದು. ಸೊ ವ್ಲಾಗ್ನ ಅಂದರೆ ಕಂಪ್ಲೀಟ್ ಏನಾಗ್ಬಿಟ್ಟಿತ್ತಂದರೆ, ಇವಾಗ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನಮ್ಮ ಮನೆಯವ್ರು ಬೇರೆ ರೇಗಿಸ್ತಾಯಿದ್ರು, ಏನು ಈ ಥರ ಸ್ಟಡಿ ಆಗಿಬಿಟ್ಟಿದ್ದೆಲ್ಲ ರೆಡಿಯಾಗಿ ಹಂಗೆ ಹಿಂಗೆ ಅಂತ. ಸೊ ನಾನು ಕೂಡ ಕಂಪ್ಲೀಟಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡಬೇಕಿತ್ತು ಆ್ಯಕ್ಚುಲಿ. ಅಂದರೆ ಮಧ್ಯಾಹ್ನ ಟೈಮು, ಓಕೆನಾ, ಮಧ್ಯಾಹ್ನ ಟೈಮು ಹೊರಟಿದ್ವಿ. ಕಳಸ ಎಲ್ಲ ಹೊರಬೇಕಿತ್ತು. ಅಂದರೆ ಈ ಮೀಸಲು ನೀರು ತರೋದು ಅಂತೀವಿ ನಾವು, ಬೇರೆ ಕಡೆ ಬೇರೆ ಬೇರೆ ಥರ ಅನ್ಬೋದೇನೋ. ಸೊ ಮೀಸಲು ನೀರಂದರೆ ಈ ಕೆರೆಯಿಂದ ಅಂದರೆ ಕಳಶಗಳನ್ನೆಲ್ಲ, ಅಂದರೆ 2 ದೇವಸ್ಥಾನ ಓಪನ್ ಆಗಿದ್ದು. ಸೊ ಮಾರಮ್ಮನ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಿ ದೇವಸ್ಥಾನ. ಸೊ ಹಂಗಾಗಿ 101 ಕಳಸ ಅನಿಸುತ್ತೆ. ಸೊ ಎಲ್ಲ ಹೆಣ್ಮಕ್ಳು ಕೂಡ ಬರ್ಸಿದ್ರು ನೇಮ್ನ, ಯಾರ್ಯಾರು ಕಳಸ ಹೊರ್ತಾರೆ ಅಂದ್ಬಿಟ್ಟು. ಯಾಕಂದರೆ ಕನ್ಫ್ಯೂಸ್ ಆಗೋದು ಬೇಡ ಅಂದ್ಬಿಟ್ಟು ಬಿಂದಿಗೆಗಳ ಮೇಲೆಲ್ಲ ಹೆಸ್ರು ಹಾಕಿದ್ರು. ಸೊ ಡೈರೆಕ್ಟ್ ನಾವು ಅಲ್ಲಿಗೆ ಹೋದ್ವಿ. ಆಲ್ರೆಡಿ ಎಲ್ಲ ಅಸೆಂಬಲ್ ಆಗಿದ್ರು, ಕೂತ್ಬಿಟ್ಟಿದ್ರು ಆಲ್ರೆಡಿ. ಹಂಗಾಗಿ ನಾವು ಡೈರೆಕ್ಟ್ ಅಲ್ಲಿಗೆ ಹೊಟ್ಟೋದ್ವಿ, ಕೆರೆ ಹತ್ರನೇ ಹೋಗಿ. ಅದಕ್ಕೆಲ್ಲ ಪೂಜೆ ಎಲ್ಲ ಪುರಸ್ಕಾರಗಳೆಲ್ಲ ಮಾಡ್ತಾರೆ ಅಲ್ವಾ. ಸೊ ಅಮ್ಮ ಮಧ್ಯದಲ್ಲಿ ಓಡಾಡ್ತಿದ್ದಾರೆ. ಬಿಕಾಸ್ ಅಲ್ಲಿ ರೌಂಡಾಗಿ ಎಷ್ಟು ಚೆನ್ನಾಗಿ ಜೋಡಿಸಿದ್ರು ಅಂದರೆ ತುಂಬ ಚೆನ್ನಾಗಿ ಜೋಡಿಸಿದ್ರು ಬಿಂದಿಗೆಗಳನ್ನೆಲ್ಲ. ಮತ್ತು ಸಿಕ್ಕಾಬಟ್ಟೆ ಸೌಂಡು, ಅದು ರಿಯಲ್ ಸೌಂಡ್ ಹಾಕೋಣ ಅಂದ್ಕೊಂಡೆ. ಬಟ್ ಅಂದರೆ ರಂಗ ಎಲ್ಲ ಕುಣಿತಾ ಇರ್ತಾರಲ್ಲ, ಟಮಟೆ ಸೌಂಡು ಮತ್ತು ಕ್ರೌಡು ಎಲ್ಲ ಒಂಥರ ಅಂದರೆ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸಲ್ಲ. ಸೊ ಅಲ್ಲೂ ಕೂಡ ನಮ್ಮದು ಪ್ರೊಸೀಜರ್ ಇದೇ ಇರುತ್ತಲ್ಲ, ವಿಡಿಯೋ ಮಾಡೋದು. ಸೊ ಅದನ್ನು ಮುಂದುವರಿಸ್ಕೊಂಡು, ಸೊ ಇದು ಬಂದುಬಿಟ್ಟು ನ್ಯೂ ಸ್ಯಾರಿ ಅಂತ ಹೇಳಿದೆ ಅಲ್ಲ, 1400 ಸಮಥಿಂಗ್ ಅನಿಸುತ್ತೆ. ಸೊ ಸೆಮಿ ಮೈಸೂರು ಸಿಲ್ಕು. ಯಾಕಂದರೆ ಯಾರೋ ಒಬ್ಬರು ಕೇಳಿದರು, ಶಾರ್ಟ್ಸ್ ಹಾಕಿದ್ನಲ್ಲ ಆಗ, ಎಷ್ಟೋ ಸ್ಯಾರಿ ಪ್ರೈಸ್ ಅಂದ್ಬಿಟ್ಟು. ಸೊ ಸೆಮಿ ಮೈಸೂರು ಸಿಲ್ಕು 1400 ಏನೋ ಸಮಥಿಂಗ ಇರಬೇಕು. ಸೊ ಅದನ್ನು ಅಂದರೆ ಒಂದು ದಿನಕ್ಕೆ ಅದು ಆಯಿತು. ನೆಕ್ಸ್ಟ್ ಡೇ ತುಂಬ ಗ್ರ್ಯಾಂಡ್ ಇರುತ್ತೆ. ಸೊ ಅದಕ್ಕೆ ಬೇರೆ ಇಟ್ಕೊಂಡಿದ್ದೆ ನಾನು. ಸೊ ಸಿಂಪಲಾಗೆ ಬ್ಲೌಸ್ನ ಹೊಲಿಸಿದ್ದೆ, ಜಾಸ್ತಿ ಏನು ಹೆವಿ ಅಂತ ಅನಿಸ್ಲಿಲ್ಲ. ಅಂದರೆ ಸುಮಾರಾಗಿ ಹೊಲಿಸಿದ್ದೆ ಅಷ್ಟೇ. ಸೊ ಅದಕ್ಕೂ ಬಿಂದಿಗೆಗಳಿಗೆಲ್ಲ ಪೂಜೆ ಮಾಡಿ ಕಳಸ, ಅಂದರೆ ಅದಕ್ಕೆ ವೀಳ್ಯದೆಲೆ ಹೂವು ಎಲ್ಲ ಹಾಕಿ ನೀಟಾಗಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಕಳಶನ ಹೊರೋವಂಥದ್ದು. ಸೊ ನಮ್ಮನೆ 4 ಜನನೂ ಕೂಡ ಒತ್ತಿದ್ವಿ. ನಾನು, ನನ್ನ ಮಗಳು ಮತ್ತು ಅವ್ರ ಮಗಳು, 4 ಮೆಂಬರ್ಸ್ ನಮ್ಮ ಮನೆಯಿಂದ ಬರ್ಸಿದ್ವಿ ನೇಮ್ನ. ಹಾಗಾಗಿ ನನ್ನ ಮಗಳು ಸುಮಾರು ದೂರ ಒತ್ತಲು, ಯಾಕಂದರೆ 1 ಕಿಲೋಮೀಟ್ರ್ ಮೇಲಾಗುತ್ತೆ. ಕೆರೆಯಿಂದ ಊರೊಳಗಡೆ ಎಲ್ಲ ಬರಬೇಕು. ಸೊ ಹೊತ್ಕೊಂಡು ಮಕ್ಕಳಿಗೆ ಆಗಲ್ಲ, ಯಾಕಂದರೆ ಲೆಹೆಂಗ ಬೇರೆ ಹಾಕಿದ್ಲು. ಅವಳಿಗೆ ಪಾಪ ಹಿಂಸೆ ಆಗ್ಬಿಡ್ತು. ಆಮೇಲೆ ನಮ್ಮ ಅಕ್ಕ ಇದ್ದಾರೆ ಒಬ್ಬರು, ಅವರು ಹೊತ್ಕೊಂಡ್ರು. ಯಾಕಂದರೆ ಆ್ಯಕ್ಚುಲಿ ಕೊಡುಮಕ್ಳ ಕೈಲೇ ಇಡಿಸ್ಬೇಕು, ಯಾಕಂದರೆ ತುಂಬ ಪ್ರಸಿದ್ಧಿ, ಹಾಗೆ ತುಂಬ ಶುದ್ಧವಾಗಿ ಪವಿತ್ರತೆಯಿಂದ ನಡೆಸ್ತಾರೆ ಅಲ್ವಾ. ಹಂಗಾಗಿ ಚಿಕ್ಕ ಚಿಕ್ಕ ಮಕ್ಕಳನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಹಾಗಾಗಿ ಅವ್ರ ಕೈಲೇ ಒರೆಸೋಣ ಅಂತ. ಮತ್ತು ಅಷ್ಟೊಂದು ಜನ ಮಕ್ಕಳು ಎಲ್ಲಿ ಸಿಗ್ತಾರೆ ಊರೊಳಗಡೆ ಅಲ್ವಾ. ಹಾಗಾಗಿ ದೊಡ್ಡವ್ರು ಕೂಡ ಪಾರ್ಟಿಸಿಪೇಷನ್ ಮಾಡಿದ್ದು ಇದರಲ್ಲಿ. ಹಾಗೆ ವೀರಗಾಸೆ ಅವ್ರನ್ನೂ ಕೂಡ ಕರೆಸಿದ್ರು. ಅವರು ಕೂಡ ತುಂಬ ಚೆನ್ನಾಗಿ, ಅಂದರೆ ಆ ಊರಿನ ಬಗ್ಗೆ ಆಗಲಿ, ಹಾಗೆ ಕರೆಸಿರೋ ಅಂಥ ಇದ್ರ ಬಗ್ಗೆ ಆಗಲಿ ಹೇಳ್ತಾ ಇರ್ತಾರೆ. ನೋಡಿ, ಇದೇ ಟೆಂಪಲ್ 2 ಉದ್ಘಾಟನೆ ಆಗಿದ್ದು, ಮಾರಮ್ಮನ ಟೆಂಪಲ್ಲು ಹಾಗೆಯೇ ನಮ್ಮ ಲಕ್ಷ್ಮೀ ದೇವಿ ಟೆಂಪಲ್ಲು 2 ಕೂಡ. ಯಾಕಂದರೆ ತುಂಬ ವರ್ಷಗಳ ಕನಸು ಅಂತ ಹೇಳ್ಬೋದು. ಹೊಸ್ದಾಗಿ ಓಪನ್ ಆಗಿದಂತೂ ನಿಜ ಎಷ್ಟು ಒಂಥರ ಹಬ್ಬದ ಥರ ಆಚರಿಸ್ತಾ ಇದ್ದೀವಿ ನಾವಂತೂ. ಏನೇನೆಲ್ಲ ಇದೆ ಅಂದರೆ 48 ಡೇಸು ಕೂಡ ಅನ್ನ ಸಂತರ್ಪಣೆ ನಡೀತಾ ಇದೆ. ಸಿಕ್ಕಾಬಟ್ಟೆ ಸಕ್ಕತ್ತಾಗಿ ನಡೀತಾ ಇದೆ. ಹಾಗೆ ವೀರಗಾಸೆಯವರು ಕೂಡ ಫೋಟೋಸ್ ತೆಗೆಸ್ಕೊತಾಯಿದ್ರು. ಲಾಸ್ಟಲ್ಲಿ ದೇವಸ್ಥಾನದ ಹತ್ರ ಬಂದಮೇಲೆ ಅವರು ಕೂಡ ವೀಡಿಯೋ ಮಾಡ್ಕೊತಾಯಿದ್ರು, ನಗ್ತಾಯಿದ್ರು. ನನಗಂತೂ ಫುಲ್ ನಗು ಬಂದುಬಿಡ್ತು. ಯಾಕಂದರೆ ಫೋಟೋ ಕ್ಲಿಕ್ ಮಾಡ್ತಾ ಇದ್ದಾರೇನೋ ಅಂದ್ಬಿಟ್ಟು ಅವ್ರು ಪೋಸ್ ಕೊಡ್ತಾಯಿದ್ರು ಪಾಪ. ಆಮೇಲೆ ಬನ್ನಿ ಈ ಕಡೆ ಆಯಿತು ಅಂದ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಅಂತ ಬಿಟ್ಟರು ನಮ್ಮನ್ನ.
ಓಕೆ ಅಂದ್ಬಿಟ್ಟು ನನಗೊಂಥರ ಖುಷಿ ಆಯಿತು. ಯಾಕಂದರೆ ತುಂಬ ಜನ ಅಲ್ಲಿ ಕ್ರೌಡ್ ನೋಡೇ ಇರ್ತೀರ, ದೇವಸ್ಥಾನಗಳ ಉದ್ಘಾಟನೆ ಮತ್ತು ಟೆಂಪಲ್ಗಳಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸೊ ಮೀಟ್ರು ಬೇಕು ಅಂತಾರಲ್ಲ, ಹಂಗೆ ತುಂಬ ಧೈರ್ಯ ಬೇಕು ವೀಡಿಯೋಸ್ ಎಲ್ಲ ಮಾಡೋಕ್ಕೆ. ಹಾಗೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವರ ತಂಗಿ ಪಾಪು ಅದು ಯಾವತ್ತೂ ಎತ್ಕೊಂಡಿಲ್ಲ ಅಲ್ವ, ಹೊಸ್ದಾಗಿ ಎತ್ಕೊಂಡಿದ್ದಲ್ವ, ಅದು ಕೂಡ ಸುಮ್ಮನೆ ನೋಡ್ತಾ ಇತ್ತು. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು, ಯಾಕಂದರೆ ಊರಿನ ಹೆಣ್ಮಕ್ಳುಗಳು ಎಲ್ಲರೂ ಕೂಡ ಬಂದಿದ್ದರು. ಬಟ್ ತುಂಬ ಜನ ಇದ್ರಲ್ಲಿ ಮಿಸ್ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ಅವರು ಅಂದರೆ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ. ಬಿಕಾಸ್ ಆಮೇಲೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಿಂದ MLA ಅವರು ಬಂದಿದ್ದರು. ಹಾಗೆ ಮಾಜಿ MLA ಕೂಡ ಬಂದಿದ್ದರು, ಪುಟ್ಟರಾಜಣ್ಣ ಕೂಡ ಬಂದಿದ್ದರು, ಪ್ಲಸ್ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಬಂದಿದ್ದರು. ಅವ್ರದ್ದು ಭಾಷಣಕ್ಕೆ ಮತ್ತು ಇದಕ್ಕೆಲ್ಲ ಈ ಕಡೆ ಸೈಡ್ ಅರೇಂಜ್ಮೆಂಟ್ ಮಾಡಿದರು. ಸೊ ನಾವು ಇನ್ನು ನಾಳೆ ಅಲ್ಲ ಫಂಕ್ಷನ್ನು, ಹಾಗಾಗಿ ಸಾಯಂಕಾಲ ಟೈಮು ಅಂದರೆ ನೈಟೆಲ್ಲ ಅಲ್ಲೇ ಸ್ಟೇ ಆಗಿದ್ವಿ. ಒಂದು 10 to 11 ಅಷ್ಟೇ. ಆಮೇಲೆ ಮನೆಗೆ ಬಂದುಬಿಟ್ವಿ. ಯಾಕಂದರೆ ಮತ್ತೆ ಮಾರ್ನಿಂಗ್ ಪೂಜೆ ಇದೆಯಲ್ಲ, ಹೋಗಬೇಕಾಗಿತ್ತು. ಅಂದರೆ ನಮ್ಮ ಪಾಪು ಏನು ಮಾಡ್ತಾನೆ ಅಂದರೆ, ಮಾಮೂಲಿ ದಿನ ಎಲ್ಲ ಚೆನ್ನಾಗೇ ಇರ್ತಾನೆ, ಬಟ್ ಈ ಫಂಕ್ಷನ್ಸು ಏನಾದ್ರು ಎಮರ್ಜೆನ್ಸಿ ಇದ್ದಾಗಲೇ ಭಲೇ ಗೋಳುಯ್ಕೊತಾನೆ. ನನ್ನಂತೂ ಅವ್ರ ಅಪ್ಪ ತಂದಿದ್ದ ಡ್ರೆಸ್ ಅದು ತುಂಬ ಸೂಪರಾಗಿ ಕಾಣಿಸ್ತಾಯಿತ್ತು. ನನ್ನ ಮಗನಿಗಂತೂ ಒಳ್ಳೆ ಹ್ಯಾಂಡ್ಸಮ್ ಬೇಬಿ ಥರ ಕಾಣ್ತಾ ಇದ್ದ, ತುಂಬ ಚೆನ್ನಾಗಿತ್ತು. ನಾಳೆ ಅನ್ನೋಂಗೆ ಅವನಿಗೆ ಅದನ್ನ ಡ್ರೆಸ್ನ ತೊಗೊಂಡು ಬಂದಿದ್ರು ಅವರು. ಒಂಥರ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ನಾನು ವೀಡಿಯೋ ಕೂಡ ಮಾಡ್ತಾಯಿದ್ದೆ. ಅವ್ನು ಹಿಡ್ದು ಸುಸ್ತಾಗ್ಬಿಟ್ಟಿತ್ತು ನನಗಂತೂ. ಅಯ್ಯಪ್ಪ ದೇವ್ರೇ ಅನಿಸ್ಬಿಟ್ಟಿತ್ತು. ಹಾಗೆ ನನ್ನ ಮುದ್ದು ಗೊತ್ತೇ ಇದೆ ನಮ್ಮ ಭಾವನ ಮಗ, ಅವನು ಆಟಾಡಿಸ್ತಾ ಇದ್ದ. ಮತ್ತು ಸಂಜೆ ಆಗ್ತಾ ಒಂಥರ ಇನ್ನೂ ಸಖತ್ತಾಗಿತ್ತು ಮಾತ್ರ. ಹೋಮಗಳೆಲ್ಲ ನಡೀತಾ ಇತ್ತು. ಅಷ್ಟರಲ್ಲಿ ನನ್ನ ಮಗಳು ಗೊತ್ತಲ್ಲ, ನಿಂತಿತ್ತವೆ ಡ್ಯಾನ್ಸು ಅವಳದಂತೂ. ಆಮೇಲೆ ಸ್ಕರ್ಟ್ ಎಲ್ಲ ತೆಗ್ದು ಬಿಸಾಕಿದ್ದಾಳೆ ಮೇಲ್ಗಡೆದು. ಇದು ಹೊಸ ಡ್ರೆಸ್ಸು, ಬೆಳ್ಳಿದೆ ಆ್ಯಕ್ಚುಲಿ. ಇದು ಕೂಡ ನನ್ನ ಮಗಂದು ಹೊಸ ಡ್ರೆಸ್, ಆಲ್ರೆಡಿ ಹೇಳಿದೆ ಅಲ್ಲ. ಬ್ಲೇಝರು ಮತ್ತು ಪ್ಯಾಂಟು ಕೋಟು ಎಲ್ಲ ಕೊಟ್ಟಿದ್ದರು. ಅಂದರೆ 2 ಜೊತೆ ತೊಗೊಂಡಿದ್ದೆ ಮಕ್ಕಳಿಗೆಲ್ಲ. ಯಾಕಂದರೆ 2 ಡೇಸ್ ಇದ್ದಿದ್ದೆಲ್ಲ ಕಾರ್ಯಕ್ರಮ, ಹಂಗಾಗಿ 2 ಜೊತೆ ಬಟ್ಟೆ ತೊಗೊಂಡಿದ್ದು ಮಕ್ಳುಗಳಿಗೆ. ಮತ್ತು ನನಗೂ ಅಷ್ಟೇ ಒಂದು ಸ್ಯಾರಿ ತೊಗೊಂಡಿದ್ದೆ, ಪ್ಲಸ್ ಇನ್ನೊಂದು ಹೊಲ್ಸ್ಕೊಂಡಿದ್ದೆ, ಬಟ್ ಹಾಕಿರಲಿಲ್ಲ. ಹ್ಯಾಂಡ್ ವರ್ಕ್ ಮಾಡೋಕೆ ಕೊಟ್ಬಿಟ್ಟಿದ್ದೆ. ಹಾಗಾಗಿ ಇದಕ್ಕೆ ಯೂಸ್ ಆಗುತ್ತಲ್ಲ ದೇವಸ್ಥಾನದ ಉದ್ಘಾಟನೆಗೆ ಅಂದ್ಬಿಟ್ಟು ಕೂಡ ನಾನು ಹಾಗೆ ಸುಮ್ಮನಾಗ್ಬಿಟ್ಟೆ. ಯಾಕಂದರೆ ಡೈರೆಕ್ಟು ವೀಡಿಯೋಸ್ನ ಮಾಡ್ಬೋದು, ಪ್ಲಸ್ ವಾಯ್ಸ್ ಇರೋದ್ರಿಂದ. ಆದರೆ ಏನಪ್ಪ ಅಂದರೆ ಕಾಪಿರೈಟ್ ಕೂತ್ಕೊಳ್ಳುತ್ತೆ. ಆಲ್ಮೋಸ್ಟ್ ಎಷ್ಟೊಂದು ವೀಡಿಯೋಸಲ್ಲಿ ನಾನು ಹೇಳ್ತಾನೆ ಇರ್ತೀನಿ, ಕಾಪಿರೈಟ್ ಕೂತ್ಕೊಳ್ಳುತ್ತೆ ಅಂತ. ಏನಕ್ಕಂದರೆ ಬೇರೆ ಒಂದು ಆಡಿಯೋ ವಾಯ್ಸ್ಗಳು ಅಥವಾ ಸಾಂಗ್ಸು ಅದನ್ನೆಲ್ಲ ನಾವು ನಮ್ಮ ವೀಡಿಯೋದಲ್ಲಿ ನಾವು ಆಡಿಯೋಸ್ ಅಂದರೆ ತೆಗಿಯೋ ಹಾಗಿಲ್ಲ, ಅಂದರೆ ಸೇರಿಸೋ ಹಾಗಿಲ್ಲ. ಅದ್ರ ವಾಯ್ಸು ಗೀಸ್ ಏನು ಕೂಡ ಹಾಕೋ ಹಾಗಿಲ್ಲ ನಾವು. ಯಾಕಂದರೆ ಅವ್ರದ್ದೇ ಆದ ಇದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಸರ್, ಯೂಟ್ಯೂಬ್ ಚಾನಲ್ ಅವರಾಗಿರೋದ್ರಿಂದ. ಓಕೆನಾ. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತಾಯಿ ಲಕ್ಷ್ಮೀದೇವಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸಿಕ್ಕಾಬಟ್ಟೆ ಸಖತ್ತಾಗಾಯಿತು. ನಾವಂತೂ ನಿಜ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ನೈಟು ನಮ್ಮ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಅಪ್ಪ ಮತ್ತು ಅಮ್ಮ ಕೂತಿದ್ರು ಪೂಜೆಗೆ. ಮತ್ತು ಮಾರಮ್ಮನ ದೇವಸ್ಥಾನದಲ್ಲಿ ಇನ್ನೊಬ್ಬರು ಕೂತಿದ್ರು, ಕಪಲ್ಸೆ, ಎಲ್ಲ ಕಪಲ್ಸೆ. ಇಲ್ಲೂ ಕೂಡ ಇನ್ನೊಬ್ಬರು ಕಪಲ್ಸ್ ಕೂಡ ಕೂತಿದ್ರು. ಅವ್ರ ಹೆಸರು ಬಂದುಬಿಟ್ಟು ಐ ಥಿಂಕ್ ನನಗೆ ನಿಜವಾಗ್ಲೂ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ. ಯಾಕಂದರೆ ನಮ್ಮ ಒಂದು ಇದ್ರವರೇನೆ, ಅಷ್ಟೊಂದು ನನಗೆ ಅಂದರೆ ಊರೊಳಗೆ ಹೋಗೋದು ಕಡಿಮೆ ನಾನು, ಹಂಗಾಗಿ ಹೆಸ್ರುಗಳು ಅಷ್ಟು ಬೇಗ ಬರಲ್ಲ ಅಷ್ಟೇ. ಅವರು ಮತ್ತು ಇನ್ನು ಮಾರಮ್ಮನ ದೇವಸ್ಥಾನದಲ್ಲೂ ಅಷ್ಟೇ ಇಬ್ಬರು ಕಪಲ್ಸ್ ಕೂತಿದ್ರು. ಅವರು ಕೂಡ ಪೂಜೆ ಮಾಡ್ತಾಯಿದ್ರು, ಈ ಕಡೆ ಇವರು ಕೂಡ ಪೂಜೆ ಮಾಡ್ತಾಯಿದ್ರು. ಯಾಕಂದರೆ ನಾವು ಬೇರೆ ಕಡೆ ಸ್ವಲ್ಪ ಊರಿಂದ ಹೊರಗಿರೋದ್ರಿಂದ ಅಷ್ಟು ಬೇಗ ಹೆಸ್ರುಗಳು ನೆನಪು ಬರಲ್ಲ. ಯಾಕಂದರೆ ಬೆರೆಯೋದು ಕೂಡ ಕಡಿಮೆನೇ, ಯಾಕಂದರೆ ಹೋಗೋದೇ ಕಡಿಮೆ ಅಲ್ಲ, ಊರೊಳಗೆ ಏನಾದ್ರು ಫಂಕ್ಷನ್ ಆದರೆ ಮಾತ್ರ ಹೋಗೋದಲ್ಲ. ಹಂಗಾಗಿ ನಮ್ಗೆ ಅಷ್ಟೊಂದು ಬೇಗ ಮಾತಿಗೆ ಬರಲ್ಲ, ಯಾರು ಕೂಡ ಬೇಜಾರು ಮಾಡ್ಕೊಳ್ಬೇಡಿ. ಮತ್ತು ನೈಟೆಲ್ಲ ಬರೀ ಅಳದು ಕುಯ್ ಅಂತಾಯಿತು ನಮ್ಮ ಮರಿ. ಹಂಗಾಗಿ ಅದನ್ನು ಎತ್ಕೊಂಡು ಊಟ ತಿನ್ಸೋಣ ಅಂದ್ಕೊಂಡು ಊಟದ ಹಾಲ್ ಹತ್ರ ಹೋಗ್ತಾ ಇದ್ದೆ. ಯಾಕಂದರೆ ಸಿಕ್ಕಾಪಟ್ಟೆ ಅಳ್ತಾಯಿತ್ತು, ಅದಕ್ಕೆ ಹೊಟ್ಟೆ ಹಸ್ಬಿಟ್ಟಿತ್ತು ಪಾಪುಗಂತೂ. ಅವನು ಹಾಲು ಕೊಟ್ರೂ ಕುಡಿತಿಲ್ಲ, ತೆಗ್ದು ಎಲ್ಲ ಬಿಸಾಕ್ತಾ ಇದ್ದ. ಅವನಿಗೆ ನಿದ್ದೆ ಒಂದು ಕಡೆ ಅಳು ಒಂದು ಕಡೆ. ಯಾಕಂದರೆ ಅಜ್ಜಿ ತಾತ ಜಾಸ್ತಿ ಹೋಗ್ಬಿಟ್ಟಿದ್ದಾನೆ ಅವನು. ಹಾಗಾಗಿ ಅವರು ಬೇರೆ ಪೂಜೆ ಕೂತಿದ್ರಲ್ಲ, ಇರುವಾರ ಅಳು ಅವನಿಗೆ. ಹಂಗಾಗಿ ಅವನ್ನ ಅವಾಯ್ಡ್ ಮಾಡಿ ಸಾಕಾಗೋಯ್ತು ನನಗಂತೂ. ಬಟ್ ಹೋಮಕೊಂಡ ಸಿಕ್ಕಾಬಟ್ಟೆ ದೊಡ್ಡದಾಗಿ ಹಾಕಿದ್ರು, ಬೆಂಕಿ ರಾವಂತೂ. ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ನೋಡಬೇಕಿತ್ತು, ಸಿಕ್ಕಾಬಟ್ಟೆ ಇದು. ಆಮೇಲೆ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು
ಅನ್ನ ಸಂತರ್ಪಣೆ ಎಲ್ಲ ಇತ್ತಲ್ಲ, ಮುಗಿಸ್ಕೊಂಡು ಬಂದು ಬೆಳಗ್ಗೆ ಮತ್ತೆ ಮಾರ್ನಿಂಗ್ ಸ್ಟಾರ್ಟ್ ಆಯಿತು. ಬೇಗ ಬೇಗ ಹೋಗೋಕ್ಕೆ ಅಂದ್ಬಿಟ್ಟು ರೆಡಿಯಾಗಿ ನಮ್ಮ ಹುಡುಗಿರೆಲ್ಲ ಮಿಂಚ್ತಾ ಇದ್ದಾರೆ. ಫುಲ್ಲು ಮಿಂಚಿಂಗು. ಬೆಳ್ಳಿ ಮತ್ತು ಮೋನಿಕಾ ಇಬ್ಬರು ಕೂಡ ಫುಲ್ಲು ರೆಡಿ ಆಗಿಬಿಟ್ಟು, ಇದು ಮಾರ್ನಿಂಗ್ ಡ್ರೆಸ್ಸು. ಸಂಜೆ ಅಷ್ಟೇನು ಆಗಿರಲಿಲ್ಲ ಅವರು. ಸೊ ಬೆಳಗ್ಗೆ ಇನ್ನೂ ಗ್ರ್ಯಾಂಡಾಗಿ ರೆಡಿ ಆದರು. ಓಕೆ ಅಂದ್ಬಿಟ್ಟು ಅವ್ರಿಗೆ ಫಸ್ಟ್ ರೆಡಿ ಮಾಡಬೇಕು ಮಕ್ಳುಗಳಿಗೆ, ಇಲ್ಲಾಂದರೆ ನಮ್ಮ ತಲೆ ತಿಂತಾರೆ. ಹಂಗಾಗಿ ಅವ್ರಿಗೆ ಫಸ್ಟೇ ರೆಡಿ ಮಾಡಿ ನಿಲ್ಲಿಸಿದ್ದೆ. ಕೇಳಬೇಕಲ್ಲ ಅನಿಲ್ ಅಜ್ಜಿ ಅವರು ಕೂಡ ರೆಡಿಯಾಗಿದ್ದರು. ರೆಡಿಯಾಗಿದೆಯಾ ನೀನು? ರೆಡಿ ಆಗಿಬಿಟ್ಟಿದೀಯೇ? ಹಾಕೊಂಡಿದ್ದೀನಿ. ಹಾಂ, ಇಲ್ಲಿ ಇನ್ನೊಂದಿಲ್ವಾ? ಮಾರ್ನಿಂಗು ನನ್ನ ಲುಕ್ ಬಂದ್ಬಿಟ್ಟು ಈ ಥರ ಇತ್ತು. ಅಂದರೆ ಗಂಟು ಹಾಕಿದ್ದೆ ನಾನು ಹಿಂದೆ. ಆ್ಯಕ್ಚುಲಿ ನನಗೆ ಅದೇ ಚೆನ್ನಾಗಿ ಕಾಣಿಸೋದು ಜಾಸ್ತಿ, ಯಾಕಂದರೆ ನನಗೆ ತುಂಬ ಇಷ್ಟ ಹಿಂದೆ ಗಂಟು ಹಾಕೋದು. ಈ ಥರ ಒಂದು ಸ್ಯಾರಿ ತೊಗೊಂಡಿದ್ದೆ. ಹ್ಯಾಂಡ್ ವರ್ಕ್ ಮಾಡೋಕ್ಕೆ ಅಂದ್ಬಿಟ್ಟು ಬಿಫೋರ್ ಒಂದು 2 months ಬ್ಯಾಕೆ ಕೊಟ್ಬಿಟ್ಟಿದ್ದೆ. ಯಾಕಂದರೆ ನನ್ನ ತಂಗಿ ಮದುವೆ ಬರ್ತಾ ಇದೆ. ಸೊ ಚಿಕ್ಕಪ್ಪನ ಮಗಳ ಎಂಗೇಜ್ಮೆಂಟಿಗೆ ಹೋಗಿದ್ದೆ. ಅವಳದು ಮದುವೆ ಇನ್ನೇನು ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಅಂತ ತೊಗೊಂಡು ಇಟ್ಕೊಂಡಿದ್ದು ಆ ಸ್ಯಾರಿನ. ಬಟ್ ಮಿಡಲಲ್ಲಿ ದೇವಸ್ಥಾನದ ಬಂತಲ್ವ, ಸೊ ಅದಕ್ಕೆ ಹಾಕೊಳ್ಳೋಣ ಅಂದ್ಬಿಟ್ಟು ಮಾರ್ನಿಂಗ್ ಹಾಕಿದ್ದೆ. ನನ್ನ ರಾಜ್ಕುಮಾರಂಗೆ, ಈ ಪುಟಾಣಿ ರಾಜ್ಕುಮಾರಂಗೆ ಧೋತಿ ಮತ್ತು ಶರ್ಟ್ ತಂದಿದ್ದೆ. ಅವನಂತೂ ಬರೀ ಅಳೋದು ಅದು ಯಾರು ಕಣ್ಣು ಬಿದ್ದಿತ್ತೋ ಏನೋ ದೇವ್ರಬ್ಬನಿಗೆ ಗೊತ್ತು. ಬಟ್ ಪಾಪ ನಮ್ಮ ಮುದ್ದು ಮಾತ್ರ ಅವತ್ತು ಸ್ಕೂಲಿತ್ತು, ಅವನು ಹೋಗ್ತಾ ಇದ್ದ. ಅವನಂತೂ ಗೋಲ್ಡ್ ನೋಡೋಕ್ಕಾಗ್ತಿರ್ಲಿಲ್ಲ ಪಾಪ, ಯಾಕಂದರೆ ಎಲ್ಲರೂ ಕುಣಿತಾ ಇರ್ತಾರೆ, ಅವನು ಮಾತ್ರ ಹೋಗ್ತಾ ಇದ್ದ, ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದ ಅವನಂತೂ. ಸೊ ಭಾವನು ಕಂಪ್ಲೀಟಾಗಿ ರೆಡಿಯಾಗಿದ್ದರು. ನಮ್ಮ ಮನೆಯವ್ರಿಗೆ ಸ್ವಲ್ಪ ದೇವರು ಅಂದರೆ ಸ್ವಲ್ಪ ಭಯ ಭಕ್ತಿ ಹೊಸಿ ಕಡಿಮೆನೇ, ಹಂಗಾಗಿ ಅವರೇನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಮನೆಯನ್ನು ಕಾಯೋಕ್ಕೆ ಅವ್ರನ್ನ ಬಿಟ್ಬಿಟ್ಟು ನಾವು ಕೂಡ ರೆಡಿ ಆದೋ. ದೊಡ್ಡಪ್ಪನ ಹತ್ರ ಹೋಗಿ ಸೆಟ್ಲಾಗಿದ್ದಾನೆ ನನ್ನ ರಾಜ್ಕುಮಾರು. ಅವನು ಕೂಡ ಶಲ್ಯ ಪಂಚ. ಅವನಿಗೆ ಆ್ಯಕ್ಚುಲಿ ಏನಂದರೆ ನನ್ನ ಮಗನಿಗಿನ್ನೂ ನಾನು ಪ್ರೆಗ್ನೆಂಟ್ ಆಗಿರಲಿಲ್ಲ. ಆವಾಗಲೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಒಂದೇನಾದ್ರು ಗಂಡು ಪಾಪು ಹುಟ್ಟಿದ್ರೆ ನನಗೆ ಈ ಥರ ಧೋತಿ ಮತ್ತು ಶರ್ಟು ಅದೆಲ್ಲ ಹಾಕ್ಸ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಹಾಗೆ ಗಂಡು ಪಾಪುನೇ ಆಯಿತು. ಸೊ ಅಂದರೆ 9 ತಿಂಗಳಿಗೆ ಅಥವಾ 1 ವರ್ಷಕ್ಕೆ ಬರ್ಡೇ ಮಾಡ್ತೀವಲ್ಲ, ಆವಾಗ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಅವನು ಇನ್ನೂ ನಡೀತಾನೆ ಇರಲಿಲ್ಲ. ಅವನಿಗೆ ಅಜ್ಜೆ ಹಾಕಿದ್ದೆ 1 ವರ್ಷದ ಮೇಲೇ, ಹಂಗಾಗಿ ಆವಾಗಲೂ ಕ್ಯಾನ್ಸಲ್ ಆಯಿತು. ಸೊ ದೇವ್ರ ಫಂಕ್ಷನ್ಗೆ ಹಾಕೋಣ ಅಂದ್ಬಿಟ್ಟು ಇದನ್ನು ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ. ಮತ್ತು ಅವರು ತೊಗೊಂಡಿದ್ದು ತುಂಬ ಕಡಿಮೆ ಪ್ರೈಸಲ್ಲಿ ಹಾಕ್ಕೊಟ್ಟಿದ್ರು. ಸೊ ಅವ್ರದ್ದು ಅಂಗಡಿ ಕೂಡ ಮೆನ್ಷನ್ ಮಾಡ್ತೀನಿ ಇಲ್ಲಿ, ನೋಡೋರಂತೆ ಬೇಕಾದ್ರೆ ಹೋಗಿ ವಿಸಿಟ್ ಮಾಡ್ಬೋದು ಮೈಸೂರಲ್ಲೇ. ಸೊ ಹೆಂಗೆ ಕಾಣಿಸ್ತಿದ್ದಾನೆ ನನ್ನ ಪುಟಾಣಿ ರಾಜ್ಕುಮಾರ? ತುಂಬ ಮುದ್ದ ಕಾಣಿಸ್ತಾ ಇತ್ತು ನಮ್ಮ ಪಾಪು ಮಾತ್ರ. ಅದಕ್ಕೆ ಅರ್ಧ ದೃಷ್ಟಿ ಆಗ್ಬಿಟ್ಟಿತ್ತು ಅವನಿಗೆ. ಆಮೇಲೆ ಅವನು ಆಟಾಡೋದು ಎಲ್ಲ ಸ್ವಲ್ಪ ಹೆವಿನೇ, ಮಾತು ಗೀತು ಎಲ್ಲ ಜಾಸ್ತಿ ನನ್ನ ಮಗಂದು. ಹಾಗಾಗಿ ಕ್ವಾಟ್ಲೆ ನನ್ನ ಮಗ ಅವನು ಅಂತ ಹೇಳ್ಬೋದು. ಸೊ ರೆಡಿಯಾಗಿಬಿಟ್ಟು ಊರ ಕಡೆಗೆ ಬಂದಿದ್ದು. ಇನ್ನೇನು ಟೆಂಪಲ್ ಹತ್ತತ್ರನೇ ಮಾತಾಡ್ಕೊಂಡು ನಾವು ಎಲ್ಲ ಡೈರೆಕ್ಟ್ ತಿಂಡಿಗೆ ಬಂದುಬಿಟ್ವಿ. ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಆಲ್ರೆಡಿ ಗೃಹ ಪ್ರವೇಶ ಅಂದರೆ ದೇವ್ರಿಗೆ ಗೃಹ ಪ್ರವೇಶ ಮೀನ್ಸ್ ಈರ್ಗಲ್ ಅಂತ ಇರುತ್ತಲ್ಲ, ಅದೆಲ್ಲ ಹೊಸ್ದಾಗಿ ಉದ್ಘಾಟನೆ, ಮತ್ತು ಅಶ್ವತ್ಥ ಕಟ್ಟೆ ಎಲ್ಲ ಹೊಸ್ದಾಗಿ ಉದ್ಘಾಟನೆ ಆಗ್ತಾಯಿತ್ತು. ತುಂಬ ಪ್ರೋಗ್ರಾಮ್ ಇತ್ತು. ಹೇಳಬೇಕಂದ್ರೆ ಮಾರ್ನಿಂಗ್ ಟೈಮೇ ಜಾಸ್ತಿ ಪ್ರೋಗ್ರಾಮ್ಸ್ ಇದ್ದಿದ್ದು. ಆಲ್ರೆಡಿ ಎಲ್ಲ ಮುಗ್ದೋಗಿತ್ತು ನಾವು ಬರೋಷ್ಟರಲ್ಲಿ, ಅಂದರೆ ಬೇಗ ಬರೋಕ್ಕಾಗಲಿಲ್ಲ. ಸೊ ಬರೋಷ್ಟರಲ್ಲಿ ಅಂದರೆ ಒಂದು 8:30-9 ಗಂಟೆ ಕ್ಲೋಸ್ ಆಗಿತ್ತು. ನೀಟಾಗಿ ಅದೆಲ್ಲ ಮುಗಿಸ್ಬಿಟ್ಟಿದ್ರು. ಇನ್ನು ಪೂಜೆಗಳು ಮಾಮೂಲಿ ಸ್ಟಾರ್ಟ್ ಆಗೇ ಆಗ್ತಾವಲ್ಲ, ಹಾಗಾಗಿ ತಿಂಡಿ ಎಲ್ಲ ತಿನ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಎಲ್ಲರೂ ಫುಲ್ ಅಸೆಂಬಲ್ ಆಗಿದ್ದರು. ಆ ಕಡೆ ದೇವಸ್ಥಾನ ಸ್ವಲ್ಪ, ಈ ಕಡೆ ದೇವಸ್ಥಾನ ಸ್ವಲ್ಪ ಪಕ್ಕ ಇರೋದ್ರಿಂದ ಸ್ಪ್ಲಿಟ್ ಆಗಿದ್ರು ಜನಗಳಂತ ಹೇಳ್ಬೋದು. ಅಂದರೆ ಅಲ್ಲಿ ಅರ್ಧ ಇಲ್ಲಿ ಅರ್ಧ, ಪೂಜೆ ಮಾಡಿಸೋರು, ಸ್ವಲ್ಪ ತಿಂಡಿ ತಿನ್ನೋರು, ಊಟ ಮಾಡೋರು ಎಲ್ಲರೂ ಕೂಡ ಈ ಥರ ಕಳಸ ಎಲ್ಲ ಕೂರಿಸಿದ್ರು. ಒಂಥರ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ ಈ ಥರ ಅಲ್ವಾ. ಈ ಏನಾರು ಅಕೇಶನ್ಸಲ್ಲಿ ಗೊತ್ತಲ್ಲ, ದೇವಸ್ಥಾನಗಳಲ್ಲೆಲ್ಲ ಅರೇಂಜ್ಮೆಂಟ್ ಮಾಡೋ ಅಂಥದ್ದು ಗೃಹ ಪ್ರವೇಶ ಆಗಿರ್ಬೋದು ಅಥವಾ ಪೂಜೆಗಳು, ಅಲ್ಲೆಲ್ಲ ಕೂಡ ತುಂಬ ಚೆನ್ನಾಗಿ ದೇವ್ರನ್ನ ಕೂರಿಸ್ತಾರೆ. ಇದಂತೂ ಒಂಥರ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಅರೆಯಾದ್ವಿ ಫುಲ್ಲು ರೆಡಿಯೆಲ್ಲ ಆಗಿ, ಇನ್ನು ಫೋಟೋ ಸ್ಟೇಷನ್ ನಡೆಸ್ದೇ ಇರೋಕ್ಕಾಗುತ್ತಾ, ಹಂಗಾಗಿ ಫೋಟೋ ಸ್ಟೇಷನ್ ನಡ್ಸೋಕ್ಕಂದ್ಬಿಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡು ಹಂಗೆ ತೆಗಿ ಹಿಂಗೆ ತೆಗಿ ಈಗ ತೆಗಿ ಅಂದ್ಕೊಂಡು ಎಲ್ಲ ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ ನಾವಂತೂ. ನನಗಂತೂ ಹೇಳ್ಬೇಕಂದ್ರೆ ನನ್ನ ಮಗಳೇನೇ ಫೋಟೋಗ್ರಾಫರು, ವೀಡಿಯೋಗ್ರಾಫರ್ ಎಲ್ಲವೂ ಕೂಡ. ಯಾಕಂದರೆ ಕೊಟ್ಬಿಟ್ರೆ ನೀಟಾಗಿ ಮಾಡಿಕೊಡ್ತಾಳೆ, ಏನಿಲ್ಲ ವೀಡಿಯೋಸ್ ಎಲ್ಲ ಈ ಥರನೇ ಮಾಡಬೇಕು, ಹೀಗೆ ಮಾಡಬೇಕು ಅಂದರೆ ಎಲ್ಲನೂ ಕ್ಯಾಪ್ಚರ್ ಮಾಡಿ ಕೊಡ್ತಾಳೆ. ಅವಳಿರೋದಕ್ಕೆ ನಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಫಂಕ್ಷನ್ಸಲ್ಲೆಲ್ಲ. ಸೊ ಐಬ್ರೋನು ನಾನೇ ಕೂಡ ಮಾಡ್ಕೊಂಡಿರೋದು. ತುಂಬ ಚೆನ್ನಾಗಿ ಬಂದಿತ್ತು, ಯಾಕಂದರೆ ಓನಾಗಿ ನಾನೇ ಮಾಡ್ಕೊಳ್ಳೋದ್ರಿಂದ, ಮಿಷಿನ್ ಇರೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗಿದೆ.
ಅದ್ರ ಬಗ್ಗೆ ಒಂದು ವೀಡಿಯೋನೇ ಮಾಡಿದ್ದೆ, ಬಟ್ ಅದು ವೀಡಿಯೋ ಸ್ವಲ್ಪ ಡಿಲೀಟ್ ಆಗಿತ್ತು ಸಮ್ ಇಶ್ಯೂಸಿಂದ. ಹಾಗಾಗಿ ಆ ವೀಡಿಯೋಸ್ನ ಮತ್ತೆ ಪೋಸ್ಟ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಸೊ ಒಂದಿನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಯಾವ ಥರ ಏನು ಅಂತ. ಯಾಕಂದರೆ ತುಂಬ ಜನ ಕೇಳ್ತಾ ಇರ್ತಾರೆ, ಐಬ್ರೋಸ್ ಎಲ್ಲ ನೀವೇ ಮಾಡ್ಕೊಳ್ತೀರಾ ಅಂತ. ಹೌದು, ನಾನೇ ಮಾಡ್ಕೊಳ್ಳೋ ಅಂಥದ್ದು. ಸೊ ಇದೇ ನಮ್ಮ ಲಕ್ಷ್ಮೀ ದೇವಿ ಟೆಂಪಲ್ ಹೊಸದಾಗಿ ಉದ್ಘಾಟನೆ ಆಗಿರುವಂಥದ್ದು. ಇನ್ನೂ ಕೂಡ ಅಂದರೆ ಅವೇನೇನೋ ಮಾಡ್ತಾರಲ್ಲ ಪೂಜೆ, ಅದೆಲ್ಲ ಇನ್ನೂ ಕಂಪ್ಲೀಟ್ ಏನು ಆಗಿರಲಿಲ್ಲ. ಸೊ ಮುಖವಾಡ ಎಲ್ಲ ಇನ್ನೂ ಧರಿಸಿರಲಿಲ್ಲ ತಾಯಿಗೆ. ಈ ಥರ ಮಂಡಲ ಎಲ್ಲ ಬರೆದು ಆ ಕಡೆ ಎಲ್ಲ ಏನೇನೋ ಪೂಜೆಗಳೆಲ್ಲ ಮಾಡಿಬಿಟ್ಟು, ಹೊಸ ದೇವಸ್ಥಾನ ಅಲ್ವಾ, ಹಾಗಾಗಿ ಸ್ವಲ್ಪ ಪ್ರೊಸೀಜರ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಎಲ್ಲ ನೀಟಾಗಿ ಮಾಡ್ತಾಯಿದ್ರು, ತುಂಬ ಜನ ಕರೆಸಿದ್ರು, ಹಾಗಾಗಿ ಅವರೆಲ್ಲ ನೀಟಾಗಿ ಮಾಡ್ತಾಯಿದ್ರು. ಸೊ ಬೆಟ್ಟಳ್ಳಿಯಿಂದನೂ ಕೂಡ ಅಮ್ಮ ಅವರೆಲ್ಲ ಬಂದಿದ್ದರು, ಅಂದರೆ ಮಾವನ ತಂಗಿ ಮಗ ಕೂಡ ಬಂದಿದ್ದರು. ಅವರೆಲ್ಲ ಬಂದಿದ್ರಲ್ಲ, ಅವ್ರ ಜೊತೆನೂ ಕೂಡ ಮಾತಾಡಿಕೊಂಡು ಅವ್ರ ಜೊತೆನೇ ಸುಮಾರು ವೀಡಿಯೋಸು ಅದೆಲ್ಲ ತಗೊಂಡು, ಇನ್ನು ಗೊತ್ತಲ್ಲ ಬರೀ ಫೋಟೋ ವೀಡಿಯೋಸೆಲ್ಲ ಇರ್ತಾಳೆ ಇವಳು ಅಂತ ಬೈಕೋತಾ ಇರ್ತಾರಲ್ಲ, ಬಟ್ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಸೊ ಅಣ್ಣನೂ ಕೂಡ ಬಂದಿದ್ದರು, ಎಲ್ಲರ ಜೊತೆನೂ ಫೋಟೋಸು ವೀಡಿಯೋಸ್ ತೊಗೊಂಡು ಆಚೆ ಕಡೆ ಇನ್ನೂ ಫೋಟೋ ಸ್ಟೇಷನ್ ಮಿಕ್ಕಿತ್ತು, ಕರೆಕ್ಟಾಗಿ ತಗೊಂಡಿರಲಿಲ್ಲ. ಹಾಗಾಗಿ ಹಂಗೆ ತೆಗಿ ಅಂದ್ಕೊಂಡು, ಯಾಕಂದರೆ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಫೋಟೋಸ್ಗೆಲ್ಲ ಅಂದ್ಬಿಟ್ಟು ತುಂಬ ಜನ ತೊಗೊಂಡ್ರು ಫೋಟೋಸ್ನ. ಮತ್ತು ಅಲ್ಲೆಲ್ಲ ಹೋಮ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ನಮ್ಮ ಪಾಪ ಅದು ಯಾಕೋ ಮತ್ತೆ ರಚೆ ಮಾಡ್ತಾನೆ ಇತ್ತು. ಅಷ್ಟರಲ್ಲಿ ಇವ್ರು ಬಂದರು, ದರ್ಶನ್ ಪುಟಾಣಿ ಅವರು ಬರ್ತಾರೆ ಅಂದ್ಬಿಟ್ಟು ಫುಲ್ಲು ಜನಗಳೆಲ್ಲ ಒಂದು ಕಡೆ ಆದರು. ಯಾಕಂದರೆ ಅವರೇ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ MLA ಇರೋದ್ರಿಂದ. ಸೊ ಅವ್ರು ಬಂದರು, ಅವರೆಲ್ಲ ಇವಾಗ ಹಾಲಿ ಇರೋದ್ರಿಂದ ಮೇಯ್ನ್ ಅಲ್ಲಿ ಭಾಷಣ ಎಲ್ಲ ಮಾಡ್ತಾ ಇರ್ತಾರಲ್ವ, ಅಂದರೆ ಸ್ವಲ್ಪ ಅವರು ಕೂಡ ದೇವಸ್ಥಾನಕ್ಕೆ ಕೊಡುಗೆ ಇದು ಮಾಡಿರ್ತಾರಲ್ಲ, ಹಂಗಾಗಿ ಕರೆಸಿರ್ತಾರೆ. ಸೊ ಹಂಗಾಗಿ ಬಂದಿದ್ದರು ಅವರು ಕೂಡ. ಅವ್ರ ಜೊತೆ ಇರೋರು ಎಲ್ಲ ಮಾತಾಡ್ತಾಯಿದ್ರು ಸ್ವಲ್ಪ. ಬಟ್ ನನ್ನ ಮಗ ಏನು ಕೇಳಿಸೇ ಕೊಡಲಿಲ್ಲ, ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ, ಫುಲ್ಲು ರಚ್ಚೆ. ಹಾಗಾಗಿ ನಾನೇ ಆ ಕಡೆ ಹೊಟ್ಟೋದೆ ಎತ್ಕೊಂಡು, ಇಲ್ಲಾಂದರೆ ನಮ್ಮಿಂದ ಬೇರೆಯವ್ರಿಗೂ ಕೂಡ ಡಿಸ್ಟರ್ಬ್ ಆಗುತ್ತೆ ಪಾಪ. ಹಾಗಾಗಿ ಅವನ್ನ ಎತ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡು ತುಂಬ ಅವಾಯ್ಡ್ ಮಾಡೋಕ್ಕೆ ನೋಡಿದ್ವಿ, ಬಟ್ ಆಗಲಿಲ್ಲ. ಅವನಿಗೇನಂದರೆ ಊಟನೂ ಮಾಡ್ಸೋಕ್ಕೆ ಹೋದೆ, ಊಟ ಮಾಡಲಿಲ್ಲ. ಸೊ ಅವನಿಗೆ ಏನಾದ್ರು ತಿನ್ನೋಕ್ಕೆ ಇರಲೇಬೇಕು, ಅಂದರೆ ಕುರುಕು ತಿಂಡಿಗಳಾದರೆ ಸುಮ್ಮನಿರ್ತಾನೆ, ಅವು ಖಾಲಿ ಆಗೋವರೆಗೂ ಮಾತ್ರ ಸುಮ್ಮನಿರ್ತಾನೆ. ಆಮೇಲೆ ಮಾಮೂಲಿ ಯಥಾಸ್ಥಿತಿ ಹಂಗೆ ಮಾಡ್ತಾನೆ ಅವನು ಅಂಥವನು. ಸ್ವಲ್ಪ ಅವಾಯ್ಡ್ ಮಾಡಲಿಲ್ಲ, ಬಿಕಾಸ್ ಅವತ್ತು ನಾವೇನು ಕೂಡ ತಗೊಂಡು ಹೋಗಿರಲಿಲ್ಲ, ಮನೆಯಿಂದನೂ ಏನು ತಗೊಂಡು ಹೋಗಿಲ್ಲ. ಪ್ಲಸ್ ಅಲ್ಲೂ ಕೂಡ ಅಂಗಡಿಗಳು ಅಟ್ಲೀಸ್ಟ್ ಏನಾದ್ರು ತೆಗೆದುಕೊಳ್ಳೋಣ ಅಂದರೆ ಅಂಗಡಿಗಳು ಇಲ್ಲ. ಯಾಕಂದರೆ ಅವತ್ತೆಲ್ಲ ದೇವಸ್ಥಾನ ಇಡೀ ಊರಿಗೂರೇ ದೊಡ್ಡ ಒಂಥರ ವಿಜೃಂಭಣೆಯಿಂದ ಮಾಡ್ತಿರ್ತಾರೆ. ಅಲ್ಲೆಲ್ಲಿ ತೊಗೊಂಡು ಕೂತಿರ್ತಾರೆ ಅಂಗಡಿನ. ಇವನಿಗೇನು ತಗೊಡೋಕ್ಕೂ ಆಗ್ತಾಯಿಲ್ಲ, ಇವು ನೋಡ್ರೆ ಸುಮ್ಮನೆ ಇರ್ತಾಯಿಲ್ಲ. ಅಯ್ಯಪ್ಪ ಯಾಕಾರು ನಾನು ಅಯ್ಯೋ ದೇವ ಅನಿಸ್ಬಿಡ್ತು ಅಷ್ಟು ಹಿಂಸೆಲಿ. ಆಮೇಲೆ ಪಕ್ಕದಲ್ಲೇ ಮನೆ ಇತ್ತು, ಅಲ್ಲೋಗಿ ಮಲಗಿಸ್ಬಿಡೋಣ ಅಂತ ಕರ್ಕೊಂಡು ಹೊರಟೇ ಬಿಟ್ಟೆ ನಾನಂತೂ. ಸೊ ತುಂಬ ಜನ ಸೇರಿದ್ರು ಕೂಡ ಮಾತಾಡ್ತಾ ಇದ್ರಲ್ವ, ಹಾಗಾಗಿ ಮಾತಾಡಲಿ ಪಾಪ, ನಮ್ಮಿಂದ ಡಿಸ್ಟರ್ಬ್ ಆಗೋದು ಬೇಡ. ಸೌಂಡ್ ಬೇರೆ ಜಾಸ್ತಿ ಬರ್ತಾಯಿತ್ತು. ಅಲ್ಲೆಲ್ಲ ಆಲ್ಮೋಸ್ಟ್ ಸೈಲೆಂಟಾಗಿರ್ತಾರೆ ಅವರು ಮಾತಾಡಬೇಕಾದ್ರೆ. ಇವನು ನೋಡ್ರಿ ಇಷ್ಟೊಂದು ಕಿರ್ತಾ ಇದ್ದಾನೆ, ಒಂಥರ ಅಕ್ವರ್ಡ್ ಅನಿಸ್ಬಿಡುತ್ತೆ ಅಂದ್ಬಿಟ್ಟು ನಾನೇ ಸೈಡ್ಗೆ ಎತ್ಕೊಂಡು ಹೊರಟೋದೆ. ಆಮೇಲೆ ಅದಾಗಿ ಒಂದು 1/2 hour ಆದಮೇಲೆ ಪುಟ್ಟರಾಜ್ ಅವ್ರು ಬಂದರು. ಸೊ ಅವ್ರದ್ದು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ನಾನು, ಯಾಕಂದರೆ ನನ್ನ ಪಾಪು ಮಲಗಿಬಿಟ್ಟಿತ್ತು. ಅವನ ತೊಡೆ ಮೇಲೆ ಮಲಗಿಬಿಟ್ಟಿದ್ದ, ಅವ್ನ ಕೆಳಗಡೆ ಇಳಿಸೋಂಗಿಲ್ಲ ಬಿಡೋಂಗಿಲ್ಲ, ಹಂಗಾಗೋಯ್ತು. ಸೊ ವೀಡಿಯೋನೇ ತೊಗೊಳಕ್ಕಾಗಿಲ್ಲ. ಆಮೇಲಂತೂ ಫುಲ್ ಜೋರಾಗಿ ಸೌಂಡ್ ಮಾಡ್ತಾಯಿದ್ರು ಎಲ್ಲರೂ. ಅವಾಗ ಗೊತ್ತಾಯಿತು ಪುಟ್ಟರಾಜ್ ಅಣ್ಣ ಬಂದಿದ್ದಾರೆ ಅಂತ. ಆವಾಗ ನಾನು ಈ ಕಡೆ ಸೈಡ್ ಬರೋಣ ಅಂತ ಬರ್ತಾಯಿದ್ದೆ, ಅಷ್ಟರಲ್ಲಿ ಆಲ್ರೆಡಿ ಪಾಪು ಒಳಗೆ ಸ್ಟಾರ್ಟ್ ಮಾಡಿಬಿಡ್ತು. ಸೊ ಹಂಗಾಗಿ ಓಕೆ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡೆ. ಸೊ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೂ ಆಗಲಿಲ್ಲ. ಆಮೇಲೆ ಅವರು ಹೊರಟೋದ್ರು, ಆಮೇಲೆ ಎದ್ದ ಇವನು. ಆಮೇಲೆ ಕರ್ಕೊಂಡು ಬಂದೆ ಆಚೆ, ಅಲ್ಲೇ ಪಕ್ಕದ ಮನೆಯಲ್ಲೇ ಮಲಗಿಸಿದ್ದೆ. ಹಂಗಾಗಿ ಬರೋಕ್ಕೆ ಆಗಲಿಲ್ಲ. ಸಿಕ್ಕಾಪಟ್ಟೆ ಕೋಲ್ಡ್ ಆಗ್ತಾಯಿದೆ ಯಾಕೋ. ಇವಾಗ ಆಲ್ಮೋಸ್ಟ್ ಚಳಿಗಾಲ ಮುಗಿತಾ ಬರ್ತಾಯಿದೆ, ಇವಾಗ ನನಗೆ ಕೋಲ್ಡ್ ಆಗ್ತಾಯಿದೆ. ಒಂಥರ ಹೆಂಗೆಂಗೋ ಆಗಿಬಿಟ್ಟಿದೆ ನನ್ನ ಆರೋಗ್ಯ ಅಂತ ಹೇಳ್ಬೋದು. ಈಗ 48 days ಎಲ್ಲ ಆಲ್ಮೋಸ್ಟು ಅನ್ನ ಸಂತರ್ಪಣೆ ಇರುತ್ತೆ, ಪ್ರತಿದಿನ ನಡೆಯುತ್ತೆ ನೈಟು ಅನ್ನ ಸಂತರ್ಪಣೆ, ಒಬ್ಬೊಬ್ಬರ ಮನೆ ಒಂದೊಂದು ಅಂತ. ಸೊ ತುಂಬ ಜನ ಮಾಡಿಸಿದ್ದಾರೆ. ಸೊ ಖುಷಿ ಆಗುತ್ತೆ, ಯಾಕಂದರೆ ಅನ್ನದಾನ ಮಾಡೋದು ತುಂಬ 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 ಒಂದು ಶ್ರೇಷ್ಠ ಅಂತ ಹೇಳ್ಬೋದು. ಅಷ್ಟು ಸುಲಭ ಅಲ್ಲ ಒಬ್ರಿಗೆ ಅನ್ನ ಹಾಕೋದಂದರೆ. ಸೊ ತುಂಬ ಖುಷಿಯಾಗುತ್ತೆ. ಸೊ ದೇವಸ್ಥಾನ ಅಷ್ಟೊಂದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಪ್ಲಸ್ ಒಳ್ಳೇದಾಗಲಿ ಎಲ್ಲರಿಗೂ ಅಷ್ಟೇ ಕೇಳ್ಕೊಳ್ಳೋ ಅಂಥದ್ದು. ಯಾಕಂದರೆ ಒಬ್ರು ಇಬ್ರಿಗಲ್ಲ, ತುಂಬ ಜನ ಸಫರ್ ಮಾಡಿ ಎಷ್ಟೊಂದು ಕಷ್ಟಪಟ್ಟು ಅಷ್ಟೆಲ್ಲ ಓಡಾಡಿ ಮಾಡಿದ್ದಾರೆ ಪಾಪ. ಎಲ್ಲರಿಗೂ ಒಳ್ಳೇದು ಮಾಡಿ, ಇಡೀ ಊರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಾನಂತೂ. ಯಾಕಂದರೆ ದೇವ್ರನ್ನ ನಂಬಿ ಕೆಟ್ಟಿರೋರು ಇಲ್ಲದೇ ಇರ್ಬೋದು,
ಬಟ್ ಸಮ್ ಟೈಮ್ ಅನಿಸ್ಬಿಡುತ್ತೆ, ಅಯ್ಯೋ ಯಾ ದೇವರಪ್ಪ ಏನಪ್ಪ ಅಂತ. ನನಗೂ ಕೂಡ ಎಷ್ಟೋ ಸಲ ಆ ಥರ ಅನಿಸಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಬಿಲೀವ್ ಅಂದರೆ ನಂಬಿಕೆ ಅಂತ ಬಂದಾಗ ಎಷ್ಟೋ ಕಷ್ಟಗಳನ್ನ ಪಾರು ಮಾಡಿದೆ ದೇವರು. ಹಂಗಾಗಿ ಇತ್ತೀಚೆಗೆ ನಾನು ತುಂಬ ನಂಬ್ತೀನಿ ಅಂತ ಹೇಳ್ಬೋದು. ಫಸ್ಟೆಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಂಗೆ ಅಷ್ಟು ನಂಬಿಕೆ ಇರಲಿಲ್ಲ. ಇವಾಗ ಕಷ್ಟ ಸುಖ ಏನಂತ ಮದುವೆ ಆಗಿ ಮಕ್ಕಳಾಗಿ ನಮ್ಮದೇ ಜವಾಬ್ದಾರಿಗಳು ಬಂದಮೇಲೆ ತಾನಾಗೆ ಅದು ಒಂಥರ ಪಾಸಿಟಿವ್ ಎನರ್ಜಿ ಎಳೆಯುತ್ತೆ ಅಂತ ಹೇಳ್ಬೋದು. ಒಂಥರ ಅಯೋಮಯ ಅನಿಸುತ್ತೆ ಕೇಳೋಕ್ಕೂ. ಒಂಥರ ನಿಮಗೂ ಇದೇನು ಇವರು ಬರೀ ಈ ಥರ ಹೇಳ್ತಿದ್ದಾರಲ್ಲ ಅಂತ ಅನ್ಕೊಬೋದು. ಬಟ್ ಇದೇ ರಿಯಾಲಿಟಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ನೀಟಾಗಿ ರೆಡಿ ಮಾಡಿ ಅಮ್ಮನಿಗೆ ಈ ಥರ ಲಾಸ್ಟಲ್ಲಿ ರೆಡಿ ಮಾಡಿದರು. ಸೊ ಅಮ್ಮಂದು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂದ್ಕೊಂಡು, ಇದು ಲಕ್ಷ್ಮೀ ದೇವಿ ದೇವಸ್ಥಾನ. ಸಿಕ್ಕಾಪಟ್ಟೆ ಒಂಥರ ಚೆನ್ನಾಗಿದೆ. ಅಂದರೆ ಇವಾಗ ಸಿಲ್ವರಲ್ಲೆಲ್ಲ ಹಾಕಿರ್ತಾರಲ್ಲ ಮುಖವಾಡ, ಅದೆಲ್ಲ ಹಾಕಿರಲಿಲ್ಲ. ಮಾಮೂಲಿ ಅರ್ಶಿನ ಎಲ್ಲ ಹಚ್ಚಿಬಿಟ್ಟು ತುಂಬ ಮುದ್ದಾಗಿ ರೆಡಿ ಮಾಡಿದರು. ಅದನ್ನು ಕೂಡ ಲಾಸ್ಟಲ್ಲಿ ಕ್ಯಾಪ್ಚರ್ ಎಲ್ಲ ಮಾಡಿಕೊಂಡೆ. ಹಾಗೇ ದೇವಸ್ಥಾನದ ಮೇಲೆ ಗೋಪುರ ಇರುತ್ತಲ್ವ, ಅಲ್ಲೆಲ್ಲ ಅದ್ರ ಮೇಲೆ ಅಭಿಷೇಕ ಎಲ್ಲ ಮಾಡಿದ್ರು ಅನಿಸುತ್ತೆ. ಅಲ್ಲಿಗೆ ಹೋಗೋಕ್ಕೆ ಅಂತಲೇ ಸುಮಾರು ಮೆಟ್ಲುಗಳನ್ನೆಲ್ಲ ಹಾಕಿದ್ರು, ಮೆಟ್ಲುಗಳ ಥರ ಮಾಡಿಸಿದ್ರು. ಹೋಗ್ಬಿಟ್ಟು ಅಲ್ಲೆಲ್ಲ ಇಟ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಮತ್ತು ನಮಸ್ಕಾರ ಎಲ್ಲ ಮಾಡಿಕೊಂಡು, ಇನ್ನೊಂದು ಹುಡುಗಿ ಪಾಪು ಬಂದಿತ್ತು, ಅಲ್ಲಿ ಅಕ್ಕ ಕೊಡಿ ವಿಡಿಯೋ ಮಾಡ್ಕೊಡ್ತೀನಿ ಅಂತ. ಸೊ ಅದನ್ನು ಕೊಟ್ಬಿಟ್ಟು ಅವಳ ಕೈಗೆ ನಾನು ಕೂಡ ಫೋಟೋಸ್ ಎಲ್ಲ ತಗೊಂಡೆ. ಯಾಕಂದರೆ ಕ್ಯಾಮ್ರಾ ತರಿಸಿದ್ವಿ, ಬಾವ ಎಲ್ಲ ಎಲ್ಲರಿಗೂ ಕ್ಯಾಮ್ರಾ ಎಲ್ಲ ಫೋಟೋ ತೆಗಿಯಕ್ಕಂದ್ಬಿಟ್ಟು ಅವರು ಕೂಡ ತೊಗೊಂಡು ಬಂದಿದ್ದರು. ಸುತ್ತ ಫುಲ್ಲು ಮಾತುಕತೆ ನಡೀತಾ ಇತ್ತು. ಅಂದರೆ ತುಂಬ ಜನ ಸೇರಿದರು, ಹಾಗಾಗಿ ಮಾತೆಲ್ಲ ನಡೀತಾ ಇತ್ತು. ಅಲ್ಲೆಲ್ಲ ತಕ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಮಾರಮ್ಮನ ದೇವಸ್ಥಾನಕ್ಕೆ ಬಂದೆ. ಯಾಕಂದರೆ ಮಾರಮ್ಮಂದು ದೇವಸ್ಥಾನದಲ್ಲಿ ನಾನು ಕ್ಯಾಪ್ಚರ್ ಮಾಡಿರಲಿಲ್ಲ. ಆಮೇಲೆ ಮತ್ತೆ ಬಂದೆ ಯಾವ ಥರ ರೆಡಿ ಮಾಡಿದ್ದಾರೆ ಅಂದ್ಕೊಂಡು. ಸೊ ಅಗಲವಾಗಿ ಮುಖ, ಎಷ್ಟು ಮೂಗು ಬಟ್ಟೆಲ್ಲ ಎಷ್ಟು ಫಳ ಅಂತ ಹೊಳಿತಾ ಇತ್ತು ಅಂದರೆ ತಾಯಿದು. ನಿಜವಾಗ್ಲೂ ಒಂಥರ ಖುಷಿ ಆಯಿತು ನನಗಂತೂ. ಮಾರಮ್ಮನ ದೇವಸ್ಥಾನದಲ್ಲಿ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಒಂಥರ ಇದೆ, ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು. ಮುಖ ಎಲ್ಲ ಫುಲ್ ಅಗಲ ದೊಡ್ಡದಾಗಿ ಮೂರ್ತಿನ ಮಾಡಿ. ಇನ್ನಂತ ಅವತ್ತಿನ ದಿನ ಎಲ್ಲ ನೀಟಾಗಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಕ್ಲೀನಾಗಿ ಊಟ ಎಲ್ಲ ಮಾಡಿಕೊಂಡು ಆರಾಮಾಗಿ ಬಂದಿದ್ದು ಮನೇಲಿ ನೀಟಾಗಿ ಮಲಗಿದ್ದು. ಮತ್ತೆ ಬೇರೆ ಬೆಳಗ್ಗೆ ಎದ್ದರೆ ಒಂದು ಮದುವೆ ಬೇರೆ ಇತ್ತು. ಸೊ ಊರಿಂದ ಮದುವೆಗೆ ಬೇರೆ ಹೋಗಬೇಕಿತ್ತು. ಹಂಗಾಗಿ ಇವಳು ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಅವಳು ಬರ್ತೀನಿ ಅಂತ ಹಠ ಮಾಡ್ತಾಯಿದ್ಲು. ಸೊ ಭಾನುವಾರ ಆಗಿರೋದ್ರಿಂದ ಅವಳು ಕೂಡ ರಜೆ ಇರುತ್ತೆ ಅಲ್ಲ, ಹಾಗಾಗಿ ಸುಮ್ಮನೆ ಏನಕ್ಕೆ ಬಿಟ್ಟೋಗೋದು. ಅವಳನ್ನು ಕೂಡ ಕರ್ಕೊಂಡು ಹೋಗೋಣ ಅಂದ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡಿ 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 ಸಾಕಾಗೋಯ್ತು. ಸೊ ಬೆಳಿಗ್ಗೆ ಬೇಗ ಕೆಲಸ ಮುಗಿಸಿ ಹೋಗೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸ್ಯಾರಿ ಎಲ್ಲ ಉಟ್ಕೊಳ್ಳೋಕ್ಕೆ ಆಗಲೇ ಇಲ್ಲ ನನಗಂತೂ. ಹಾಗಾಗಿ ಮಾಮೂಲಿ ಡ್ರೆಸ್ ಹಾಕ್ಕೊಂಡೆ ಹೊರಟೆ. ಯಾಕಂದರೆ ನನ್ನ ತುಂಬ ಬೇಕಾದ ರಿಲೇಟಿವ್, ಹಾಗಾಗಿ ಹೋಗಲೇಬೇಕಾಯಿತು. ಯಾಕಂದರೆ ಮನೆಗೆ ಬಂದು ಇನ್ವೈಟ್ ಮಾಡಿದ್ದಾರೆ, ಹಂಗಾಗಿ ಹೋಗ್ಬೇಕಲ್ಲ ಅಂದ್ಕೊಂಡು ಓಕೆ ಅಂದ್ಬಿಟ್ಟು ನಾನು ಮಗಳು ಎಲ್ಲ ಹೋಗಿ, ಆಂಟಿ ಅಂದರು ಕೂಡ ಬಂದಿದ್ದರು. ಅವ್ರ ಅಂದರೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಹೋಗಿಲ್ಲ ನಾನು ಮದುವೆದೆಲ್ಲ. ಹಂಗೆ ಜಸ್ಟ್ ಒಂದು ಪಿಕ್ ತೊಗೊಂಡು ಒಂದು ಸಿಂಪಲ್ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಯಾಕಂದರೆ ಅಲ್ಲಿ ಟೈಮು ಕೂಡ ಇರಲಿಲ್ಲ, ಆಮೇಲೆ ಮಾಡೋ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ನನಗೆ. ಯಾಕಂದರೆ ಬೇರೆ ವರ್ಕಲ್ಲಿದ್ದೆ ನಾನು, ಹಂಗಾಗಿ ಸ್ವಲ್ಪ ಟೆನ್ಷನ್ ಬೇರೆ ಇತ್ತು, ಬೇರೆ ಟೆನ್ಷನ್ಸ್ ಬೇರೆ ಇತ್ತು. ಹಂಗಾಗಿ ಜಾಸ್ತಿ ನಾನು ವೀಡಿಯೋಸ್ ಕಡೆ ಗಮನ ಕೊಡೋಕ್ಕೆ ಹೋಗಿಲ್ಲ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಷ್ಟಾಯಿತು ನನ್ನ ವ್ಲಾಗು. ಸ್ವಲ್ಪ ಆದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನನ್ನ ವ್ಲಾಗ್ನ ನೋಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.